ನಮಸ್ತೆ ಸರ್ವಜ್ಞಾನ ರಚನಾಮೂರ್ತಿ. ನನ್ನ ಆರಾಧನೆಗಳಂತ ಶ್ರೀರಾಮಚಂದ್ರದೇವರಿಗೆ ವಂದಿಸ್ತಾ, ಈ ಕೊಂಕಣದ ಪುಣ್ಯಭೂಮ್ಯ ಸರ್ವದೇವತೆಗಳಿಗೆ ನಮಸ್ಕರಿಸ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಬಹಳ ಪರಮಪ್ರೀತಿಯ ಶಿಷ್ಯರಂಥ ಮಲ್ಲಿರಪ್ಪನವರೇ, ವಿಶ್ವಸ್ತ ಮಂಡಳಿಯ ಎಲ್ಲ ಮುಖ್ಯಸ್ಥರೇ, ಇರ್ತಕ್ಕಂಥ ಎಲ್ಲ ಗಣ್ಯರೇ, ಸಭಾಗಿರ್ತಕ್ಕಂಥ ಭಗವತ್ ಸ್ವರೂಪಿ ಗೊತ್ತಿದೆ. ಸುಖಸ್ಯ ಮೂಲಂ ಧರ್ಮ ಅಂತ ನಮ್ಮ ನಿರಂತರ ವಾಣಿ. ಸುಖಸ್ಯ ಮೂಲಂ ಧರ್ಮ. ಆ ಸುಖವನ್ನು ಅನುಸರಿಸಿಕೊಂಡು ನಾವೆಲ್ಲ ನಮ್ಮ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರವೇಶ ಆಗ್ತದೆ. ಶಿಕ್ಷಣ, ಒಂದು ಸಣ್ಣ ಮಗು ಹುಡುತ್ತದೆ, ಮಗುಗೆ 5 ವರ್ಷ ಆಗ್ತದೆ, ಏನು ಗೊತ್ತಿಲ್ಲ, ಒಂದು ಮರದ ಕೊರಡಿನ ಹಾಗೆ ಇರ್ತದೆ. ಅದನ್ನು ತಾಯಿಯ ತಂದೆಯ ಒಂದು ಶಾಲೆ ಒಳಗೆ ಸೇರಿಸಿಬಿಡ್ತಾರೆ. ನಿರಂತರ ಶಿಲ್ಪಿಯ ಕೈಂಕರ್ಯವನ್ನು ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಅಥವಾ ವಿಶ್ವಸ್ತ ಮಂಡಳಿಯವರು ಮುಖ್ಯಸ್ಥರು ಸೇರಿ ಆ ಮಗುವಿನ ಮೇಲೆ ಕಣ್ಣಿಟ್ಟು ನಿರಂತರ ಕಾಪಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವತ್ತೇನಾಗಿದೆ ಅಂದರೆ, ನಾನು ಯಾವಾಗಲೂ ಚರ್ಚೆ ಮಾಡ್ತೇನೆ, ನಿಮ್ಮ ಪುಸ್ತಕದಲ್ಲಿ ಬರತಕ್ಕಂಥ ಶಿಕ್ಷಣ ನಿಮ್ಮನ್ನು ಅಮೇರಿಕಕ್ಕೆ ಕಳಿಸ್ಬೋದು, ವಿಶ್ವದ ಮೂಲೆ ಮೂಲೆಗೆ ಕಳಿಸ್ಬೋದು, 16 ಭಾಷೆಗಳನ್ನು ಮಾತಾಡಿಸ್ಬೋದು, ನಿಮ್ಮನ್ನು ಗೋಲ್ಡ್ ಮೆಡಲಿಸ್ಟ್ ಮಾಡ್ಬೋದು. ಆದರೆ ಭಾರತೀಯ ಸಂಸ್ಕಾರಯುಕ್ತ ಪ್ರಜೆಯನ್ನಾಗಿ ಮಾಡಲಿಕ್ಕೆ ಅದು ಬಲಿಷ್ಠವಾಗಿಲ್ಲ. ಅದಕ್ಕೆ ಇಂಥ ಕೊಂಕಣದಂಥ ಶಿಕ್ಷಣ ಸಂಸ್ಥೆ ಟೊಂಕಗಟ್ಟಿ ನಿಂತಿರುವುದು ಶ್ಲಾಘನಾರ್ಹ. ಮತ್ತು ಅದು ಒಂದು ಸುವರ್ಣಾಕ್ಷರದ ಇತಿಹಾಸ ಅಂತ ಹೇಳ್ಬೋದು. ನಾನು ಬಂದು ನೋಡುವಾಗ ನನಗೆ ಹರಿದ್ವಾರದಲ್ಲಿ ಇದ್ದೇನಾ ಋಷಿಕೇಶದಲ್ಲಿ ಇದ್ದೇನೆ ಅಂತ ಭಾಸ ಆಯಿತು. ಹರಿದ್ವಾರದಲ್ಲಿ ಅಥವಾ ಋಷಿಕೇಶನ ಮೇಲ್ಮೇಲೆ ಜಂಗಲ್ನಲ್ಲಿ ನಿಂತಂಥ ಶಾಲೆ ಹಿಂಗೇರಿ ಮಕ್ಕಳೆಲ್ಲ, ಶಾಲೆಯಲ್ಲಿ ಬರ್ತಂಥ ಮಕ್ಕಳು ತಮ್ಮ ಬದುಕಿನ ತುಂಬ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಯನ್ನು ಭಾರತೀಯ ಸಂಸ್ಕಾರಕ್ಕೆ ಕೊಟ್ಟಿದೆ. ಆದರೆ ನಾವಿಲ್ಲಿ ಎಲ್ಲೋ ಘಟ್ಟದ ಮೇಲೆ ನೋಡ್ತೇವೆ, ಅದು ಏನು ಅಂದರೆ ಆಶ್ರಮ ಶಾಲೆ ಅಂತ ಬೋರ್ಡ್ ಇರ್ತದೆ. ನಮ್ಮಲ್ಲಿಗೂ ಬಂದಿತ್ತು, ಅಲ್ಲಿಂದ A+ ಹಾಕಿ ಕೊಡ್ತಾರೆ, ಆಶ್ರಮ ಶಾಲೆ. ಇಂಟರ್ವ್ಯೂ ನಾನೇ ಮಾಡ್ತಿದ್ದೆ 4ನೇ ಮಕ್ಕಳಿಗೆ. ನಿನಗೆ ಏನು ಯೋಗ ಗೊತ್ತುಂಟು ಮಗ, ಸೂರ್ಯ ನಮಸ್ಕಾರ ಗೊತ್ತುಂಟು, ಯಾವ ಆಸನಗಳು ಗೊತ್ತುಂಟು, ಯಾವ ಪ್ರಾಣಾಯಾಮ ಗೊತ್ತುಂಟು? ಅದು ಇಲ್ಲ ಗುರುಗಳೇ. ಮತ್ತು ಶಾಲೆ ಅದು ಬೋರ್ಡ್ ಮಾತ್ರ, ಆಶ್ರಮ ಶಾಲೆ. ಮತ್ತು ನಿಮಗೆ A+ ಆಗಿ ಹಾಕಿದ್ದಾರೆಲ್ಲ. ಮಾಸ್ಟರ್ ಎಷ್ಟು ಜನ ಇದ್ದಾರೆ? ಮಾಸ್ಟರ್ ಒಬ್ಬರೇ, 1ರಿಂದ 5ನೇ ಕ್ಲಾಸ್ನವರೆಗೆ. ಮಾಸ್ಟರ್ ಏನು ಮಾಡ್ತಾರೆ? ನಾವು ಬುದ್ಧಿ ತಿಳ್ಕೊಂಡು ಬರ್ತೇವೆ, ಸೀನಿಯರ್ ಸ್ಟೂಡೆಂಟ್ ನಮಗೆ ಪಾಠ ಮಾಡ್ತಾರೆ, ಅವರು ಬಾಗಿಲು ತೆಗೆದು ಕೊಡ್ತಾರೆ, ಮತ್ತು ಬಾಗಿಲು ಹಾಕಲಿಕ್ಕೆ ಬರ್ತಾರೆ. ಇಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಈ ಕೊಂಕಣ ಎಜುಕೇಷನ್ ಉಂಟಲ್ವಾ, ಏನು ಒಂದು ಋಷಿಮುನಿಗಳ ಕಾಲದ ಅವತ್ತು ಕಾಶಿಯಲ್ಲಿ ನಾಲಂದದಲ್ಲಿ ಯೂನಿವರ್ಸಿಟಿ ಅದು ಇದೆ ಅಂತ ನನಗೆ ಇಲ್ಲಿ ವಾಸ ಆಗ್ತದೆ. ನೋಡುವಾಗ ಅದ್ಭುತ ಆಯಿತು. ನೋಡುವಾಗ ಏನು ಆ ಮಕ್ಕಳಿಗೆ ಅಲ್ಲಿ ಮಾತಾಪಿತೃಗಳ ಪೂಜೆ, ಮಾತೃಮಂಡಲಿಯ ಒಂದು ಏನು ಅದರ ತಯಾರಿ, ಮಾತೃಮಂಡಲಿಯನ್ನು ನೀವು ತಯಾರಿ ಮಾಡಿದ್ದು, ಒಂದೊಮ್ಮೆಗೆ ಭಾರತೀಯ ಪರಂಪರೆಯಲ್ಲಿ ಶ್ರೀ ಸ್ವಾತಂತ್ರ್ಯ ನಾಮನ್ನತಿ ಅಂತ ಹೇಳಿ, ಸ್ತ್ರೀಗೆ ಸ್ವಾತಂತ್ರ್ಯವೇ ಕೊಡಲಿಕ್ಕಿಲ್ಲ. ಅವರು ಬಾಲ್ಯದಲ್ಲಿ ತಂದೆಯ ಇದರಲ್ಲಿರಬೇಕು, ಮಧ್ಯದಲ್ಲಿ ಗಂಡನ ಆಶ್ರಯದಲ್ಲಿರಬೇಕು, ಮತ್ತೆ ಪ್ರಾಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರಬೇಕು. ಯಾರೋ ಗೊತ್ತಾಗ್ತಿಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ತಾಯಂದ್ರಿಗೆ ಶಕ್ತಿ ಕೊಟ್ಟರೆ ಏನು ರಾಜ್ಯಭಾರ ಮಾಡಿದ್ದ ಅಂತ ಗೊತ್ತುಂಟು ನಿಮಗೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಉಳ್ಳಾಲದ ರಾಣಿ ಅಬ್ಬಕ್ಕ ಇರ್ಬೋದು, ಇಲ್ಲಿ ರಾಣಿ ಭೈರಾದೇವಿ ಇರ್ಬೋದು. ಅನೇಕ ರಾಣಿಯರು ದೇಶವನ್ನು ಆಳಿದ್ದಾರೆ, ಎಂತೆಂಥವರನ್ನು ಯುದ್ಧ ಹೋರಾಟವನ್ನು ಮಾಡಿದ್ದಾರೆ. ದೇಶವನ್ನು ಆಳತಕ್ಕಂಥ ಎಷ್ಟೋ ಮುಖ್ಯಮಂತ್ರಿಗಳು ನಮ್ಮ ಈಗಲೇ ನಿಮ್ಮ ದೊಡ್ಡ ಫೈನಾನ್ಸ್ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅಲ್ವಾ, ಅದರ ಹಿಂದಿನ ಒಬ್ಬರು ಪ್ರಧಾನಿ ಆಗಿದ್ರು ಇಂದಿರಾ ಗಾಂಧಿ. ಹಾಗೆಯೇ ರಾಜ್ಯದಲ್ಲಿ ಅನೇಕ ಜನ ತಾಯಂದರು ತಮಗೆ ಶಕ್ತಿ ಬಂದಾಗ ತಾವು ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ನಮ್ಮ ವೇದ ಉಪನಿಷತ್ನಲ್ಲಿ ಎಲ್ಲಿ ತಾರತಮ್ಯ ಮಾಡಲಿಲ್ಲ, ನೀವು ಪುರುಷರು ಮೇಲು ಅವರು ಕೀಳುತ್ತೆ ಮಾಡಲಿಲ್ಲ. ಆದರೆ ಭಾರತದಲ್ಲಿ ಯಾಕೆ ಅದು ಹಾಗಾಯಿತು ಅಂತ ಗೊತ್ತಿಲ್ಲ. ಹೊರದೇಶದಲ್ಲಿ ತಾರತಮ್ಯ ಇಲ್ಲ, ಇಲ್ಲಿ ನಮ್ಮ ಸೈಂಟಿಸ್ಟ್ ಇದ್ದಾರೆ, ಹೊರದೇಶದಲ್ಲಿ ತಾರತಮ್ಯ ಇಲ್ಲ. ಆದ ಕಾರಣ ಈ ತಾಯಂದರು ನಮ್ಮ ವೇದ ಕಾಲಕ್ಕೆ ಬಂದರೂ ಕೂಡ ಅವರು ಎಷ್ಟು ಸಮರ್ಥತೆ ತೋರಿಸಿಕೊಟ್ಟಿದ್ದಾರೆ. ವೇದ ಕಾಲದಲ್ಲಿ ಒಂದೊಮ್ಮೆಗೆ ಅನುಸೂಯಾದೇವಿಯನ್ನು ಪರೀಕ್ಷೆ ಮಾಡಬೇಕು ಅಂತ ದೇವಲೋಕದಲ್ಲಿ ಚರ್ಚೆ ಆಗ್ತದೆ. ಭೂಲೋಕದಲ್ಲಿ ಯಾರು ಸರ್ವಶ್ರೇಷ್ಠರು, ಸರ್ವಶಕ್ತಿ ಸಂಪನ್ನಾದ ಪಾತಿವ್ರತೆ ಯಾರು? ಅನುಸೂಯಾದೇವಿ, ಅತ್ರಿಯ ಧರ್ಮಪತ್ನಿ ಅನುಸೂಯ ಅಂತ 3 ಮೂರ್ತಿಗಳ ಹತ್ರ ಹೇಳಿದ್ರು. ಯಾರು? ಸರಸ್ವತಿ, ಲಕ್ಷ್ಮೀ, ಪಾರ್ವತಿಯಲ್ಲಿ ಒಂದು ಸಲ ನೀವು ಪರೀಕ್ಷೆ ಕೊಡಬೇಕು ಅಂತ ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರರು ಬರುವಾಗ ಹಾಗೆ ಬರಲಿಲ್ಲ, 3 ಜನ ಬ್ರಾಹ್ಮಣರಾಗಿ ಬಂದರಂತೆ. ಆಗ ಅತ್ರಿ ಋಷಿ ತಮ್ಮ ಅನುಷ್ಠಾನಕ್ಕೆ ಹೋಗಿದ್ರು. ಬಂದು ಅಮ್ಮನ ಹತ್ರ ಭಿಕ್ಷಾ ಅಂದಿ ಅಂತ ಹೇಳ್ತಾರೆ. ಮಧ್ಯಾಹ್ನದ ಹೊತ್ತು ನಮಗೆ ಅನ್ನ ಪ್ರಸಾದವನ್ನು ಕೊಡ್ತೀಯಮ್ಮ ಅಂತ. ಕೊಡ್ತೇನೆ ಅಂತ ಹೇಳ್ತಾರೆ. ಆದರೆ ನಮ್ಮ ಒಂದು ಶಬ್ದ ಇದೆ, ನೀನು ಬತ್ತಲೆಯಾಗಿ ನಮಗೆ ಉಣಬಡಿಸಬೇಕು. ಒಂದು ಕ್ಷಣ ಆಲೋಚನೆ ಮಾಡ್ತಾರೆ ತಾಯಿ. ಖಂಡಿತ ಕೊಡ್ತೇನೆ, ನೀವು ಸ್ನಾನ ಮಾಡಿ ಬಂದ
3 ಜನ ಬ್ರಾಹ್ಮಣರು ಸ್ನಾನ ಮಾಡಿ ಬಂದರು. ತನ್ನ ಮಂತ್ರ ಜಲದಿಂದ ಅಭಿಮಂತ್ರಿಸಿ 3 ಜನಕ್ಕೆ ಪ್ರೋಕ್ಷಣೆ ಮಾಡಿದ್ರು ತಾಯಿ. 3 ಜನ ಅಂಬೆಗಾಲಿಡುವ ಮಕ್ಕಳಾದ್ರಂತೆ, ಅಂಬೆಗಾಲಿಗೆ ನಡೆಯುವಂತ ಮಕ್ಕಳಾದರು. ಆ 3 ಜನ ಮಕ್ಕಳನ್ನು ತಾಯಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಹಾಲೋಡಿಸ್ತಾರಂತೆ, ಅನ್ನ ತಿನ್ನಿಸಿಲ್ಲಂತೆ. 3 ಜನ ಮಕ್ಕಳನ್ನು ಕೂಡ ತೊಟ್ಟಿಲಲ್ಲಿ ಹಾಕಿದ್ರು. ಕೂಗಲಿಕ್ಕೆ ಶುರು ಮಾಡಿದ್ರು. ಮಕ್ಕಳು ಕೂಗಲಿಕ್ಕೆ ಶುರುವಾಯಿತು. ಹತ್ತಿರ ಬರ್ತಾರೆ, 3 ಮಕ್ಕಳು ಕೂಗಾಡ್ತಾರೆ, ನನ್ನ ಮನೆಯಲ್ಲಿ ಮಕ್ಕಳಿಲ್ಲ, ಇದಿಲ್ಲಿ ಬಂತು ಅಂತ ನೋಡಿದ್ರು. ದಿವ್ಯ ಜ್ಞಾನದ ನೋಡಿದ್ರು, ನಗುವಂತವ್ರು ಕೂಡ. ಈಗ ದೇವಲೋಕದಲ್ಲಿ ಪರೀಕ್ಷೆ ಹೊಟ್ಟಿದ್ದವರು ಕೆಳಗೆ ಹೋಗಿದ್ದಾರೆ, ಬರಲೇ ಇಲ್ಲ. ಪ್ರಾರಂಭ ಮಾಡಿದ್ದು ನಾರದ್ರೆ ಮತ್ತೆ ಪುನಃ ಹೋದ್ರು. ಏನಪ್ಪ ಮುಖದಲ್ಲಿ ಚಿಂತೆ ಉಂಟು, ಸರಸ್ವತಿ ಲಕ್ಷ್ಮೀ ಪಾರ್ವತಿಯರಲ್ಲಿ ನಮ್ಮ ಯಜಮಾನರು ಗೋಲೋಕಕ್ಕೆ ಹೋದವರು ಬರಲೇ ಇಲ್ಲ, ನಿಮ್ಗೆ ಏನಾದರೂ ಮಾಹಿತಿ ಉಂಟಾ? ಅದು ದೊಡ್ಡ ಒಂದು ಅಚಾತುರ್ಯ ನಡೆದೋಯ್ತು. 3 ಜನರು ಕೂಡ ಅಲ್ಲಿ ಅತ್ರಿ ಋಷಿಯ ಪತ್ನಿ 3 ಜನರನ್ನು ಮಕ್ಕಳಾಗಿ ಮಾಡಿದ್ದಾರೆ, ನೀವೇ ಹೋಗಬೇಕು ಕೇಳಲಿಕ್ಕೆ ಅಂತೆ. 3 ಜನ ಇಲ್ಲಿ ಬಂದರು, ಕ್ಷಮೆ ಕೇಳಿದರು. ಅಮ್ಮ, ನಿಮ್ಮನ್ನು ಪರೀಕ್ಷೆ ಹಚ್ಚಿದ್ದು ತಪ್ಪಾಯಿತು ಅಂತೆ, ನಮ್ಮ ಗಂಡಂದಿರನ್ನು ಕೊಡುವಂತೆ, ತೊಟ್ಲಲ್ಲಿದ್ದಾರೆ ತಗೊಳ್ಳಿ ಅಂತ ಹೇಳಿದ್ರು. 3 ಜನ ಒಂದೇ ಥರ ಇದ್ದಾರೆ ಅಂತೆ. ಆವಾಗ ಅತ್ರಿ ಋಷಿ ಬಂದು ಅಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಇನ್ನು ಈ ಕಡೆ ಊರ್ವ ವೇದ ಕಾಲದಲ್ಲಿ ಬೃಹದಾರಣಿಕ ಉಪನಿಷತ್ತು ಅಂತ ಒಂದು ದೊಡ್ಡ ಉಪನಿಷತ್ತು ಉಂಟು, ಯಜ್ಞಾವಲಿಕೆಯರಾದ ಕರ್ತರ. ಈಗ ನಮ್ಮ ಪೀಠದಲ್ಲಿ ಜನಕರಾಜ ಕೂತಿದ್ದಾನೆ. ಯಾರು ಬ್ರಹ್ಮನಿಷ್ಠರಿದ್ದಾರೆ, ಬ್ರಹ್ಮಜ್ಞಾನಿಗಳಿದ್ದಾರೆ, 1,000 ಗೋವುಗಳಿಗೆ ಅದರ 2 ಕೋಡುಗಳಿಗೆ ಬಂಗಾರದ ನಾಣ್ಯವನ್ನು ತೂಗಿಸಿದ್ದಾನೆ. ಬ್ರಹ್ಮಜ್ಞಾನಿಗಳು ಇದನ್ನು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಈ ಕಡೆ ತಾಯಂದಿರು ಇದ್ದಾರೆ, ಈ ಕಡೆ ಋಷಿಗಳಿದ್ದಾರೆ. ಯಾರಿಗೂ ಧೈರ್ಯ ಇಲ್ಲ ಮಾತಾಡಲಿಕ್ಕೆ. ನಾವು ಬ್ರಹ್ಮಜ್ಞಾನಿಂತೆ ಮುಂದೆ ಹೋಗಿ ಆ 1,000 ಗೋವುಗಳನ್ನು ತೆಗೊಂಡ್ರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅಂತೆ. ಯಜ್ಞಾವಲಿಕರು ಆ ಕಾಲದ ಸರ್ವಶ್ರೇಷ್ಠ ಬ್ರಹ್ಮರ್ಷಿಗಳು, ಬ್ರಹ್ಮಜ್ಞಾನಿಗಳು ತೆಗೊಂಡು ಹೋಗಿಂತೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಆಗ ಎಡಗಡೆಯಿಂದ ಒಬ್ಬ ತಾಯಿ ಎಂದು ಹೇಳ್ತಾಳೆ, ಗಾರ್ಗಿ, ಏ ಯಜ್ಞಾವಲಿಕೆ, ನನ್ನ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರಿಸಲು ಅಂತ ಹೇಳ್ತಾರೆ. ಅವ್ಯಕ್ತವಾದಂತಹ ಆಕಾಶ ಯಾವುದರಿಂದ ಸ್ಥಿರವಾಗಿದೆ? ಅದಕ್ಕೇನು ಕಂಬ ಇಲ್ಲ, ಹೇಗೆ ಸ್ಥಿರವಾಗಿದೆ? ಕೆಲವು ನದಿಗಳು ಪೂರ್ವಕ್ಕೆ, ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಹರಿಯುತ್ತದೆ, ಯಾವ ಕಾರಣದಿಂದ? ಅದನ್ನು ಏಕಕ್ಷರ ಓಂಕಾರ ಅಂತೇಳಿ ಇಡೀ ಉಪನಿಷತ್ತಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಆದರೆ ಯಾರಿಗೂ ಪ್ರಶ್ನೆ ಕೇಳುವ ಧೈರ್ಯ ಇಲ್ಲದಾಗ ವೇದದ ಬಗ್ಗೆ, ಉಪನಿಷತ್ತಿನ ಬಗ್ಗೆ ಒಬ್ಬ ಗಾರ್ಗಿ ಅಂತ ಹೇಳುವಂತಹ ತಾಯಿ ಪ್ರಶ್ನೆ ಮಾಡಿದಂತೆ ಆ ಕಾಲದಲ್ಲಿ, ಸತ್ಯಯುಗದಲ್ಲಿ. ಇನ್ನು ಮುಂದೆ ಬರುವ ಮಾರ್ಕಾಂಡೇಯ ಪುರಾಣದಲ್ಲಿ ಒಂದು ಘಟನೆ ಬರ್ತದೆ. ಅಲ್ಲಿ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಇದ್ದಾನೆ, ಸುಮತಿ ಅಂತ ಒಬ್ಬಳು ತಾಯಿ ಇದ್ದಾಳೆ, ಮಹಾಪತಿವ್ರತೆ ತಾಯಿ. ಆ ಪತಿವ್ರತೆಗೆ ತಾಯಿಗೆ ಎಷ್ಟು ಶಕ್ತಿ ಇದೆ ಅಂತ ಉಪನಿಷತ್ತುಗಳ ಎದುರು ತಿಳಿಸ್ತದೆ. ಅಲ್ಲಿ ತನ್ನ ಗಂಡನಾದ ಕೌಶಿಕನನ್ನ ಸುಮತಿ ಎಂಬ ತಾಯಿ ಯಾವುದೋ ಒಂದು ಕಾರಣದಿಂದಾಗಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾಳೆ. ಅವನು ತುಂಬಾ ಶುಲ್ಕ, ತುಂಬಾ ಸರಿ ಇಲ್ಲದಂತ ವ್ಯಕ್ತಿ, ಅವನಿಗೆ ಕುಷ್ಠರೋಗ ಆಯಿತು, ನಡೀಲಿಕ್ಕೆ ಆಗುವುದಿಲ್ಲ, ಹೆಗಲ ಮೇಲೆ ತಗೊಂಡು ಹೋಗ್ತಾನೆ ಈ ಸುಮತಿಯಂತೆ. ಹೋಗುವಾಗ ಕತ್ತಲೆಯಲ್ಲಿ ಮಾಂಡವಿ ಎಂಬ ಋಷಿಗೆ, ಅವನಿಗೆ ಮೊದಲೇ ಅವನ ಕೈಯಲ್ಲಿ ಒಂದು ಶೂಲ ಇರ್ತದೆ, ಅದೊಂದು ದೊಡ್ಡ ಕತೆ. ಮಾಂಡವಿಯ ಋಷಿ ತಪಸ್ಸು ಮಾಡ್ತಾ ಇರುವಾಗ ಕಳ್ಳರು ಬಂದರು. ಕಳ್ಳರು ಬಂದಾಗ ಕಲ್ಲನ್ನು ಬೆನ್ನಟ್ಟಿಕೊಂಡು ರಾಜದೂತರು ಬಂದರು. ಇಲ್ಲಿ ಕಳ್ಳ ಬಂದಿದ್ದಾರ ಅಂತ ಕೇಳಿದ್ರು, ಮಾತಾಡಲಿಲ್ಲ, ಸಮಾಧಿಯಲ್ಲಿದ್ದ. ಆಗ ಇವನೇ ದೊಡ್ಡ ಕಳ್ಳ ಅಂತ ಎಣಿಸ್ಕೊಂಡು ಇವನೇ ಎತ್ಕೊಂಡು ಹೋಗಿ ರಾಜನ ಹತ್ರ ಹೋಗ್ತಾ, ಈ ಒಂದು ಕಳ್ಳ ಅಲ್ಲಿ ಕೂತಿದ್ದ, ಏನೂ ಮಾತಾಡೋದಿಲ್ಲ. ಇವನ ಮನೆಗೆ ನಮ್ಮಲ್ಲಿಂದ ಕದ್ದಂತ ಕಳ್ಳರು ಅಲ್ಲಿ ಹೋಗಿದ್ದಾರೆ, ಅವನನ್ನು ತೆಗೆದು ಬಂದಿದ್ದೇವೆ. ಅವನನ್ನು ಶೂಲಕ್ಕೆ ಏರಿಸಿ ಅಂತ ಹೇಳ್ತಾನೆ. ರಾಜರ ಕಾಲ ಹಾಗೆ ಅಲ್ವ, ತನಿಖೆ ಇಲ್ಲ. ಶೂಲಕ್ಕೆ ಏರಿಸಿದ್ರು. ಶೂಲ ಅಂದರೆ ಒಂದು ಬರ್ಚಿ ಆದ್ಮೇಲೆ ಕೂರಿಸಿದ್ರು. ಅದು ಅವನ ಒಳಗೆ ಹೋಯ್ತು. ಒಳಗೆ ಹೋದಾಗ ಅವನು ಜಾಗೃತ ಆದ. ಯಮಧರ್ಮರಾಯನಿಗೆ ಪ್ರಶ್ನೆ ಮಾಡ್ದ, ನಾನು ಏನೂ ಆರೋಪ ಮಾಡಲಿಲ್ಲ, ನನಗೆ ಗಲ್ಲಿಗೇರಿಸುವಂತಹ ಶಿಕ್ಷೆ ಕೊಟ್ಟಿದ್ದೀನಿ. ನೀನು 9 ವರ್ಷ ಇರುವಾಗ ಒಂದು ಚಿಟ್ಟೆಯನ್ನು ಹಿಡಿದು ಅದರ ಕುಂಡೆಗೆ ಒಂದು ಹುಲ್ಲಿನ ಕಡ್ಡಿಯನ್ನು ಹಾಕಿ ನಮ್ಮ ಮಕ್ಕಳಿಗೆ ಇರ್ತದೆ ಹಳ್ಳಿಯಲ್ಲಿ, ಸಣ್ಣ ಚಿಟ್ಟೆ ಇದ್ರೆ ಅದಕ್ಕೆ ಹುಲ್ಲಿಂದ ಇದು ಚುಚ್ಚು ಆಟ ಆಡೋದು. ಹಾಗೆ ಆ ಒಂದು ತಪ್ಪಿಗಾಗಿ ನಿನಗೆ ಇವತ್ತು ಈ ಬರ್ಚಿಯಿಂದ, ಈ ಶೂಲದಿಂದ ನಿನ್ನ ಕುಂಡೆ ಕೂಡ ಶೂಲಕ್ಕೆ ಏರಿಸುವಂತಹ ಗತಿ ಬಂತು ಅಂತ ಹೇಳ್ತಾರೆ. ಆಗ ಯಮಧರ್ಮರಾಯನಿಗೆ, ನೀನು ಭೂಲೋಕದಲ್ಲಿ ಹೋಗಿ ಮನುಷ್ಯನಾಗುವಂತ ಮಾಂಡವ್ಯ ಋಷಿ ಶಾಪ ಕೊಡ್ತಾನೆ, ಅವರೇ ವಿದುರ ಅಂತ. ಆ ಋಷಿಗೆ ಒಳಗೆ ಹೋದಂತಹ ಶೂಲವನ್ನು ತೆಗಿಲಿಕ್ಕೆ ಆಗಲಿಲ್ಲ. ಅದನ್ನು ಅವನೇ ಕೈಯಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದಂತೆ. ಈ ರಾತ್ರಿ ಸುಮತಿ ಮತ್ತೆ ಕೌಶಿಕ ಹೋಗುವಾಗ ಕತ್ತಲೆಗೆ ಗೊತ್ತಿಲ್ಲದೆ ಆ ಶೂಲಕ್ಕೆ ತಾಗಿ ಹೋಯಿತು. ಅವರಿಗೆ ಸಿಟ್ಟು ಬಂತು. ಸೂರ್ಯ ಉದಯ ಆಗುವ ಮುಂಚೆ ಅವರ ತಲೆ 100 ಓಡಾಗಲಿ, ಸತ್ತು ಹೋಗಲಿ ಅಂತ ಶಾಪ ಕೊಟ್ಟ. ಕ್ಷಣಾರ್ಧಕ್ಕೆ ಈ ಅಮ್ಮ ಪ್ರತಿಶಾಪ ಕೊಟ್ಟು ಸೂರ್ಯನಿಗೆ ಉದಯಿಸದಿರಲಿ ಅಂತ ಹೇಳಿದ್ರು. ಸೂರ್ಯ ಉದಯವೇ ಆಗಲಿಲ್ಲ. ಎಷ್ಟೋ ದಿನ ಸೂರ್ಯ ಉದಯವೇ ಆಗಲಿಲ್ಲ. ದೇವಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಏನು ಸೂರ್ಯೋದಯ ಆಗುವುದಿಲ್ಲ ಅಂತೆ. ಬ್ರಹ್ಮನ ಹತ್ರ ಹೋದ್ರು. ಬ್ರಹ್ಮ ಹೇಳಿದ, ಭೂಲೋಕದಲ್ಲಿ ಒಂದು ಸಾಪಿ ಪತಿವ್ರತೆಯ ಕಾರಣದಿಂದ ಈಗ ಆಗ್ತಾ ಇದೆ, ಅನುಸೂಯಾದೇವಿ ಹತ್ರ ಹೋಗಿ ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ಸಾಪಿ ಇದ್ದಾಳೆ ಅಂತೆ. ಅನುಸೂಯಾದೇವಿ ಹತ್ರ ಬಂದರು. ಅಮ್ಮ ನೋಡಿದ್ರು, ಗೊತ್ತಾಯ್ತು ಅವರಿಗೆ. ಸೀದಾ ಅವರ ಮನೆಗೆ ದೇವತೆಗಳನ್ನು ಕರ್ಕೊಂಡು ಹೋಗ್ತಾರೆ. ಅಮ್ಮ, ಸೂರ್ಯೋದಯ ಆಗುವ ಹಾಗೆ ಮಾಡುತ್ತೆ. ಹೌದು, ಸೂರ್ಯೋದಯ ಆದರೆ ನನ್ನ ಗಂಡ ಸಾಯ್ತಾನೆ ಅಲ್ವ, ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಅನುಸೂಯ ಹೇಳ್ತಾರೆ, ಅದಕ್ಕೆಲ್ಲ ದೇವತೆಗಳು ನಾವು ಇದ್ದೇವ, ಏನು ಅವನಿಗೆ ಆಗದಾಗೆ ನೋಡ್ಕೊಳ್ತೇವೆ ಅಂತೆ. ಹಾಗೆ ಮತ್ತೆ ಜಲವನ್ನು ತೆಗೊಂಡು ಅಭಿಮಂತ್ರಿ ಸೂರ್ಯೋದಯನ ಆಹ್ವಾನ ಮಾಡ್ತಾರಂತೆ.
ಆ ನಿಟ್ಟಿನಲ್ಲಿ ವೇದದಲ್ಲಿ ಅಲ್ಲಲ್ಲಿ ನೂರಾರು ಕಥೆಗಳು ಸಿಗ್ತದೆ. ತಾಯಂದರು ಅಪರಿಮಿತವಾದಂತಹ ತಪಸ್ಸನ್ನು ಮಾಡಿ ಪೂರ್ಣ ಮಾನು ಬ್ರಹ್ಮಜ್ಞಾನಿಗಳಂತ ಕಥೆಗಳಿವೆ. ಆ ನಿಟ್ಟಿನಲ್ಲಿ ನೀವು ತಪಸ್ಸು ಮಾಡಬೇಕು, ಬ್ರಹ್ಮಜ್ಞಾನಿಗಳಾಗಬೇಕು ಅಂತ ಹೇಳೋದಿಲ್ಲ. ನಿಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಿ ದೇಶದ ಒಂದು ಸುದೃಢ ಪ್ರಜೆಗಳಾಗಿ, ದೇಶದ ಕಂಬಗಳಾಗಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಒಂದು ಶಾಲೆಯಲ್ಲಿ ಇವತ್ತು ಬರೇ ನಮ್ಮ ಶಾಲೆಯ ಮಕ್ಕಳು ಡಿಸ್ಟಿಂಕ್ಷನ್, ಗೋಲ್ಡ್ ಮೆಡಲಿಸ್ಟ್, ರ್ಯಾಂಕ್ ಹೋಲ್ಡರ್ ಆಗಿ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ನಮ್ಮ ವಿಜ್ಞಾನಿ ಪಕ್ಕದಲ್ಲಿ ಇದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಎಷ್ಟೋ ನಾವು ಕಾನ್ವೆಂಟ್ ನಲ್ಲಿ ಕಲಿತಂತಹ ವಿಚಾರ ನಮ್ಮ ಹತ್ರ ಬಂದಿದೆ. ಅಮೆರಿಕ, ಇಂಗ್ಲೆಂಡ್ ಹೋಗ್ತಾರೆ, ಅಲ್ಲಿ ಒಂದು ಕ್ರಿಶ್ಚಿಯನ್ ಮದುವೆ ಆಗ್ತಾರೆ, ಭಾರತಕ್ಕೆ ಬರೋದಿಲ್ಲ. ಆಗ ತಾಯಿ ಬಂತು ನಮ್ಮ ಹತ್ರ ಬಂದು ಕೇಳಿದ್ರು, ಗುರುಗಳೇ ಆಶ್ರಮದಲ್ಲಿ ಸೇರಬಹುದಂತೆ. ಇದು ಕಾರಣ ಏನೆಂದ್ರೆ ಭಾಷೆಗಳು ಹತ್ತಾರು ಮಾತಾಡಿದ್ದೀರಿ, ಡಿಸ್ಟಿಂಕ್ಷನ್, ಗೋಲ್ಡ್ ಮೆಡಲಿಸ್ಟ್ ತೆಗೊಂಡಿದ್ರಿ. ನನ್ನ ಮಗು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು, ಅಮೆರಿಕ, ಇಂಗ್ಲೆಂಡ್ ಇರಬೇಕು, ಫ್ಲೈಟ್ ನಲ್ಲಿ ತಿರಬೇಕು, ದೊಡ್ಡ ದೊಡ್ಡ ಮನೆ ಕಟ್ಟಿ ಇರಬೇಕು, ಒಂದು ಕನಸು ತಪ್ಪಲ್ಲ. ಅದರ ಒಟ್ಟೊಟ್ಟಿಗೆ ನೀವು ಯಾರು, ನಾನು ಯಾರು, ಓಯಮ ಅಂತ ತಿಳ್ಕೊಳ್ಳುವಂತ ಶಕ್ತಿಗೆ ಮಗುವಿಗೆ ನಾನು ಯಾರು, ನಮ್ಮ ಬದುಕು ಹೇಗಿರಬೇಕು, ಅಪ್ಪ ಅಮ್ಮನನ್ನ ನಾನು ಹೇಗೆ ಪ್ರೀತಿ ಮಾಡಬೇಕು, ಇದೊಂದು ದೊಡ್ಡ ಅದ್ಭುತವಾದ ಕನಸು ಅಂತ ಹೇಳ್ಬೋದು. ನಮ್ಮ ಮುರಳೀಧರ ಪ್ರಭು ಅವರ ಈ ಒಂದು ವಿಶ್ವಾಸ ಮಂಡಳಿಯ ಏನೋ ಒಂದು ಮಾತೃ ಮಂಡಳಿಯನ್ನು ರಚನೆ ಮಾಡಿ ಅವರಲ್ಲಿ ಪೂರ್ಣ ತೊಡಗಿಸ್ಕೊಳಕ್ಕೆ. ಇವತ್ತು ಮಕ್ಕಳು ಅಂದ್ರೆ ಅಪ್ಪನ ಹತ್ರ ಮಿಂಗಲಾಗೋದು ಕಡಿಮೆ. ಅಪ್ಪಂದಿರು ಎಲ್ಲ ಬಿಸ್ನೆಸ್ನಲ್ಲಿ ಬೆಳಿಗ್ಗೆ 8 ಗಂಟೆ ಹೋದ್ರೆ ರಾತ್ರಿ 11 ಗಂಟೆಗೆ ಬರೋದು ಬಹುತೇಕ, ಇನ್ಯಾವುದೇ ಕಾರ್ಯದ ಒತ್ತಡ. ಆದರೆ ಮನೆಯಲ್ಲಿ ಒಬ್ಬ ತಾಯಿ ಈ ಆಧ್ಯಾತ್ಮ ಜಾಗೃತಿಯನ್ನ, ಸಂಸ್ಕಾರವನ್ನು ಮೈಗೂಡಿಸಿಕೊಂಡ್ರೆ ಅದು ಅದ್ಭುತವಾದ ಒಂದು ಫಲವನ್ನು ಕೊಡ್ತದೆ ನಮ್ಮ ಜನಕಲ್ಯಾಣಕ್ಕೆ ಖಂಡಿತ. ಅದಕ್ಕೆ ನಮ್ಮ ಹರಿದ್ವಾರದಲ್ಲಿ ಒಂದು ದೇವ ಸಂಸ್ಕೃತಿ ಯೂನಿವರ್ಸಿಟಿ ಅಂತಿದೆ. ಅದರಲ್ಲಿ ಶಾಂತಿ ಪೂಜ್ಯ ಗಾಯತ್ರಿ ಪರಿವಾರ ಅಂತ ಇದೆ. ಆ ಗಾಯತ್ರಿ ಪರಿವಾರದಲ್ಲಿ ಸುಮಾರು ಒಂದು 3,000 ಜನ ವಾಲಂಟಿಯರ್ಸ್. ತಾಯಂದ್ರೆ ಬಹುತೇಕ ರಿಸೋರ್ಸ್ ಪರ್ಸನ್. ಯಜನ ಮಾಡುವುದು ಹೇಗೆ ಅಂತ ನಮ್ಮಲ್ಲಿ ಕೂಡ ಕಲಿಸಿದ್ದೇವೆ. ಸಣ್ಣ ಮಕ್ಕಳಿಗೆ 3 ಗಂಟೆ ಮಂತ್ರ ಹೇಳಿ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಟೀಚರ್ಸ್ ಯಜನ ಮಾಡೋದು ಹೇಗೆ ಅಂತ ಪುರೋಹಿತರಾಗಿ ಕಲಿಸಿಕೊಟ್ಟಿದ್ದೇವೆ. ಎಷ್ಟೋ ಜನ ಪುರೋಹಿತರಿಗೆ ಸಿಟ್ಟು ಬಂದದ್ದುಂಟು. ಇವರಿಗೆಲ್ಲ ಹೆಂಗಸರಿಗೆಲ್ಲ ಗಾಯತ್ರಿ ಮಾಡದೆ ಅವರಿಗೆ ಜನಿವಾರ ಹಾಕದೆ ಅವ್ರನ್ನ ಇದು ಮಾಡಿಸೋದು ಸರಿಯಾ ಅಂತ ನಾವು ಹೇಳಿದರೆ, ವೇದ ಭಾಗಕ್ಕೆ ಹೋದ್ರೆ ಅದೆಲ್ಲ ಅತೀತ. ಪರಬ್ರಹ್ಮನನ್ನ ಅದಕ್ಕೆ ಇದೇ ಇಲ್ಲ. ಕಾನೂನಿನ ಪರಿಭಾಷೆಗೆ ಬಂದ್ರೆ ಆರ್ಟಿಕಲ್ 15 ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತಾರೆ. ಆರ್ಟಿಕಲ್ 15 ಇರ್ತದೆ ಸಂವಿಧಾನದ ಕಲಂ, ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಅಂಡ್ ಕಮ್ಯುನಿಟಿ. ಜಾತಿ ಮತ ಲಿಂಗದ ಆಧಾರದಲ್ಲಿ ತಾರತಮ್ಯ ಮಾಡಬಾರದು. ಅವನ ಆ ಜಾತಿ ಈ ಜಾತಿ, ನೀನು ಹೆಂಗಸು ಗಂಡಸು. ಭಗವಂತನ ಹತ್ರಕ್ಕೆ ಹೋಗುವುದಕ್ಕೆ, ಸಂಸ್ಕಾರವನ್ನು ಪಾಲಿಸುವುದಕ್ಕೆ, ದೇಶವನ್ನು ಕಟ್ಟುವುದಕ್ಕೆ, ಸಮಾಜವನ್ನು ಕಟ್ಟುವುದಕ್ಕೆ ಯಾವುದೇ ಲಿಂಗ ತಾರತಮ್ಯ ಇಲ್ಲ. ಇಲ್ಲಿ ಬರೀತೇವೆ ನಾವು, ವಸುದೈವ ಕುಟುಂಬಕ ಮುತ್ಪತ್ತಿ ಈಶಾವಾಸ್ಯಮಿದಂ ಸರ್ವ. ಬರೀ ಪುರುಷರಿಗೆ ಸೀಮಿತವಾದ್ರೆ ಅದನ್ನು ಬೇರೆ ಅದಕ್ಕೆ ವಾಕ್ಯ ಸೇರಿಸಬಹುದಿತ್ತಲ್ವ, ಹಾಗೆ ಸೇರಿಸಿಲ್ಲ ಋಷಿಮುನಿಗಳು. ಯಾಕಂದ್ರೆ ಭಗವಂತ ಅಂದ್ರೆ ಏನು, ಬ್ರಹ್ಮಾನಂದದ ಬಗ್ಗೆ ವಿಶ್ಲೇಷಣೆ ಮಾಡೋದು MC ಮಾಡೋದು ಬಹಳ ಸತ್ಯ. ಪರಮಶ್ರೇಷ್ಠವಾದಂತಹ ನಮ್ಮಲ್ಲಿರ್ತಕ್ಕಂಥ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜನಾನಮಯ, ಆನಂದಮಯ ಎಂಬ ಕೋಶ ಇದೆ. ಈ ಆನಂದವನ್ನೇ ಪರಮಾನಂದ, ನಿತ್ಯಾನಂದ ಮಾಡಿ ಬ್ರಹ್ಮಾನಂದ. ಬ್ರಹ್ಮದ ಆಚೆ ಇದೆ, ಅದು ಅಲ್ಟಿಮೇಟ್ ತುತ್ತ ತುದಿಯಂತೆ ಬ್ರಹ್ಮಾನಂದ ನಿರಂತರ. ನೀವು ಕೂತ್ರೆ ಗಂಟೆ ಕೂರ್ಬೋದು, ಊಟ ಇಲ್ಲ. ಹಿಮಾಲಯದಲ್ಲಿ ನಮ್ಮೆಲ್ಲ ಅಭ್ಯಾಸ, ಎಷ್ಟೋ ದಿನ ಊಟ ಇಲ್ಲದಿರ್ಲಿಕ್ಕೆ ಆಗ್ತದೆ. ಇವತ್ತು ಕೂಡ ಮುರಳೀಧರಂತ ಒಬ್ಬ ಶಿಷ್ಯರು ನಮ್ಮ ಕಾಲನ್ನು ಕಟ್ಟಿ ಹಾಕದೆ, ಇಲ್ಲದಿದ್ರೆ ನಾವು ಚಾತುರ್ಮಾಸ ಮುಗಿದುಕೊಂಡೇ ಹೋಗೋದಿಲ್ಲ ಎಲ್ಲಿ ಕೂಡ. ಅಂದ್ರೆ ಆ ಪುಣ್ಯವನ್ನು ಮತ್ತೆ ನಮ್ಮ ಮಠಕ್ಕೆ ಕೊಡಬೇಕಂತಿದೆ. ಆದ್ರೆ ಇಲ್ಲಿ ವಿದ್ಯಾಸಂಸ್ಥೆ ಸರಸ್ವತಿ ಅಂದ್ರೆ ನಮ್ಮ ಎಲ್ಲಕ್ಕೂ ಕಾರಣೀಭೂತರು. ನಿಮ್ಮ ಸಂಸ್ಥೆ ಇಷ್ಟು ದೊಡ್ಡ ಒಂದು ಕಾರ್ಯವನ್ನು ಮಾಡುವಾಗ ನಾವು ಯಾವ ಪುಣ್ಯವನ್ನು ಇಲ್ಲಿ ಕಾರ್ಯ ಹೇಳಲಿಕ್ಕೆ ಸಿದ್ಧಾಂತ ಎನಿಸ್ಕೊಂಡು ಈ ಭೂಮಿಗೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಯಾಕೆಂದ್ರೆ ನಮ್ಮ ಪರಮ ಲಕ್ಷ್ಯ ಜನತಾ ಕಲ್ಯಾಣ, ಜಗತ್ ಕಲ್ಯಾಣ. ಅದಕ್ಕೆ ಈ ಜನತಾ ಕಲ್ಯಾಣ, ಜಗತ್ ಕಲ್ಯಾಣಕ್ಕೆ ನಮ್ಮ ಪಿಲ್ಲರ್ಸ್ಗಳು ಈ ಮಕ್ಕಳು. ಈ ಮಕ್ಕಳಿಗೆ ಶಕ್ತಿ ತುಂಬಂತ, ಪ್ರೇರಣೆಯನ್ನು ತುಂಬತಕ್ಕಂಥ ಕೈಂಕರ್ಯ ನಮ್ಗೆ ಆಗಬೇಕು. ನಾನು ಬರುವಾಗಲ್ಲಿ ನೋಡಿದೆ, ಆ ಮಕ್ಕಳು, ಸಣ್ಣ ಮಕ್ಕಳು, ಅಪ್ಪರ್ KG ಲೋವರ್ KGನ ಮಕ್ಕಳು ಭಜನೆ ಮಾಡ್ತಾ ಇರುವಾಗ ದೇವತೆಗಳೇ ಏನು ಆಡ್ತಾರಂತೆ ಅಂದ್ರೆ ಶಾಸ್ತ್ರ ಹೇಳಿದೆ. ಸುಮಾರು ಒಂದು 9 ವರ್ಷದವರೆಗೆ, ಅದರಲ್ಲಿ ಕೂಡ 5 ವರ್ಷದ ಸಾಕ್ಷಾತ್ ಭಗವಂತನೇ ಅಂತ. ನಿಮ್ಮ ಪ್ರಾಯ ಮುಂದೆ ಹೋದಾಗ ನಿಮ್ಮಲ್ಲಿ ಮಾಯ ಸೇರ್ಕೊಳ್ತದೆ. ಗರ್ಭದಲ್ಲಿರುವಾಗ ಮಗುವಿಗೆ ಎಲ್ಲವೂ ಗೊತ್ತಾಗ್ತದೆ, ಗರ್ಭದಿಂದ ಬಂದ ಮೇಲೆ ಕೂಡ ಗೊತ್ತಾಗ್ತದೆ. ಬರುವಾಗ ಸ್ವಲ್ಪ ಕೂಗ್ತದೆ ಅಂತ, ಅಯ್ಯೋ ಈ ಲೋಕಕ್ಕೆ ಬಂದ್ಬಿಟ್ಟೆಲ್ಲ ಸ್ವಾಮಿ ಅಂತ ಭಗವಂತನ ಹತ್ರ. ಅದಕ್ಕೆ ಮಾತಾಡ್ಲಿಕ್ಕೆ ಆಗದಾಗ ಎಲ್ಲ ಜ್ಞಾನ ಇರ್ತದೆ. ಕೆಲವು ಮಗು ನಮ್ಮನ್ನು ಕಂಡಾಗ ಆಡ್ತದೆ ನಮ್ಮ ಹತ್ರ ಬರ್ಲಿಕ್ಕೆ, ಕೆಲವು ಮಗು ನಮ್ಮನ್ನು ಕಂಡಾಗ ಕೂಗ್ತದೆ, ನೀನು ನನ್ನ ವಿರೋಧಿ ಎಂದಿನ ಜನ್ಮದ್ದು. ಆರಿ ಬಂದಾಗ ಬರ್ತದೆ, ನೀನು ನನ್ನ ಮಿತ್ರ ಅಂತ ಆ ಮಗುವಿಗೆ ಗೊತ್ತಾಗ್ತದೆ. ತ್ರಿಕಾಲ ಜ್ಞಾನ ಇದೆಲ್ಲ ಋಷಿ ಮುನಿಗಳು ಬರೆದಿಟ್ಟದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾನು ಹೇಳಿದೆಲ್ಲ, ನಮ್ಮ ಸಿಲೆಬಸ್ನಲ್ಲಿ ನಮ್ಮ ಪೂರ್ಣ ರೂಪದ ಬದುಕಿಗೆ, ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ, ಭಾರತೀಯ ಪರಂಪರೆಯ ಮೌಲ್ಯಗಳ ಆಧಾರದಲ್ಲಿ ಒಂದು ದೇಶವನ್ನು ಕಟ್ಟಲಿಕ್ಕೆ ಬೇಕಂತ
ಒಂದು ಗಟ್ಟಿತನ ನಮ್ಮ ಶಿಕ್ಷಣದಲ್ಲಿ ಇಲ್ಲ, ಪಠ್ಯದಲ್ಲಿ ಇಲ್ಲ. ಆದರೆ ಆ ಪಠ್ಯೇತರವಾದಂಥ ಈ ಭಾಗದಲ್ಲಿ ಮಾಡ್ತಾರಲ್ವಾ, ಮಕ್ಕಳಿಂದ ಭಜನೆ ಆಡಿಸುವುದು, ಮಕ್ಕಳಿಂದ ಸಂಗೀತ ಆಡಿಸುವುದು, ಅಥವಾ ಮಾತೃ ಮಂಡಳಿಯ ಮೂಲಕ ಮಕ್ಕಳ ದಿನಚರಿಗಳ ನಿರಂತರ ಆದ ಮೇಲೆ ಕಣ್ಣಿಡುವಂತಹ ಕೈಕರ್ಯ, ಇದನ್ನು ನಾವು ನಿರಂತರ ಮಾಡ್ತಾ ಹೋದಾಗ ಇಲ್ಲಿ ನಮ್ಮ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಸಾವಿರಾರು ಜನ, ನೂರಾರು ಜನ ನೀವು ಏನು ರ್ಯಾಂಕ್ ಹೋಲ್ಡ್ ಅನ್ನು ಕೊಡದೇ ಇದ್ದರೂ ಚಿಂತೆ ಇಲ್ಲ. ಆದರೆ ಭಾರತೀಯ ಪರಂಪರೆ ಪಿಲ್ಲರ್ಸ್ಗಳನ್ನು ಕೊಡ್ತೀರಲ್ಲ, ಅದು ಅದಕ್ಕೆ ನಾವು ಎಲ್ಲರೂ ನಮಸ್ಕರಿಸಬೇಕು, ಅದಕ್ಕೆ ಪ್ರೀತಿಸಬೇಕು. ಅಂಥ ಕೆಲಸ ಎಲ್ಲ ಸಂಸ್ಥೆಗಳು ಮಾಡಿದರೆ ಖಂಡಿತ ಇವತ್ತು ದೇಶ ಉದ್ಧಾರ ಆಗೋದಕ್ಕೆ ಏನು ಅಡ್ಡಿ ಇಲ್ಲ. ಆದರೆ ಬಹುತೇಕ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು 100ಕ್ಕೆ 90 ನಾವು ನೋಡ್ತೇವೆ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಇಟ್ಕೊಂಡು ಮಗುವಿನಿಂದ ಯಾರು 90% ಮೇಲೆ 90, 95, 98 ಇರುವಂಥ ಮಕ್ಕಳಂತೆ ಕೊಡ್ತಾರೆ. ನಿಮ್ಮನ್ನು ಇಂಜಿನಿಯರ್, ಡಾಕ್ಟರ್ ಮಾಡ್ತಿರ್ತಾರೆ, ಭರವಸೆ ಕೊಡ್ತೇವೆ. ನಮ್ಮ ಶಾಲೆಗೆ ಬರುವಂಥ ಮಕ್ಕಳೆಲ್ಲ 4 ಮಾರ್ಕ್, 5 ಮಾರ್ಕ್, 10 ಮಾರ್ಕಿನ ಮಕ್ಕಳೇ ಬರೋದು. ಅವರನ್ನು ಕಳಿಸುವಾಗ 70-80% ಮಾಡಿ ಕಳಿಸ್ತೇವೆ. ಅಂಥ ಎಫರ್ಟ್ಸ್ ನಮ್ಮ ಟೀಚರ್ಸ್ ನಾವು ಮಾಡಬೇಕು. ನಾನು ಹೇಳ್ತೇನೆ, ಮಗು ಎದುರು ಬೆಂಚಿನಲ್ಲಿ ಇರೋನು ಎಲ್ಲರಿಗೂ ಯು ಅಂಡರ್ಸ್ಟ್ಯಾಂಡ್ ಕೇಳಲಿಕ್ಕಿಲ್ಲ. ಆ 4 ಮಾರ್ಕ್ ತೆಗೊಳ್ಳೋ ಮಕ್ಕಳನ್ನು ಎದುರು ಬೆಂಚಿನಲ್ಲಿ ಕೊಟ್ಟು ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳಬೇಕು. ಆ ಮಗು ಮತ್ತೆ ಮುಂದೆ ಬರುವಾಗೆ ಧೈರ್ಯ ತುಂಬಬೇಕು ನಾವು. ಅಂಥ ಕೆಲಸವನ್ನು ಈ ಸಂಸ್ಥೆಗಳು ಮಾಡ್ತಾ ಇದೆ. ಅದು ನಮಗೆ ತುಂಬ ಆನಂದವನ್ನು ಕೊಟ್ಟಿದೆ. ಮತ್ತೆ ತಾಯಂದಿರಿಗೆ ಇವತ್ತು ತುಂಬ ಜವಾಬ್ದಾರಿ ಇದೆ. ನಾನು ಹೇಳಿದೆಲ್ಲ ನಮ್ಮ ಎಲ್ಲ ಗಂಡಸರೆಲ್ಲ ನೂರಾರು ಕೆಲಸದ ಒತ್ತಡದಲ್ಲಿರ್ತಾರೆ. ಒಂದು ತಾಯಿಯ ಕರ್ತವ್ಯ ಏನೆಂದರೆ ಅದ್ಭುತವಾಗ್ತದೆ. ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ನಾವು ನೂರಾರು ಮೂರ್ತಿಗಳನ್ನು ಪೂಜೆ ಮಾಡ್ತೇವೆ. ಆದರೆ ಕಟ್ಟ ಕಡೆಗೆ ಒಂದೇ ದೇವರಲ್ಲಿ ಮತ್ತೆ ಬಗ್ಗೆ ತಾಕಿ 4 ಪ್ರಾರ್ಥನೆ ಹೆಚ್ಚು ಮಾಡ್ತೇವೆ. ಸ್ಟ್ಯಾಂಡಲ್ಲಿ 16 ಮೂರ್ತಿಗಳಿದೆ, ಆದರೆ ಒಂದು ದೇವರ ಹತ್ರ ಹೆಚ್ಚು ಪ್ರಾರ್ಥನೆ ಮಾಡ್ತೇವೆ. ಅಂದರೆ ನಮ್ಮ ತುಂಬ ಹೃದಯ ಮುಟ್ಟಿದಂತಹ ದೇವರು ಅಂತ. ಅದೇ ಥರ ಒಂದು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಂದು ಮದುವೆಯಾಗಿ ಬಂದಂಥ ಒಂದು ಸೊಸೆ ಇರ್ತಾಳೆ. ಆ ಮನೆಯಲ್ಲಿ ದೊಡ್ಡಪ್ಪ, ಚಿಕ್ಕಪ್ಪ, ಮಾವಂದಿರು ತುಂಬ ಜನ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಅಂತ. ಅದರಲ್ಲಿ ಅವರ ಸಹೋದರರು ಇರ್ತಾರೆ, ಭಾವ ಮೈದರು ಇರ್ತಾರೆ. ಅವರು ಒಡತಿಯಾಗಿ ಅಡಿಗೆ ಮಾಡ್ತಾಳೆ, ಬಿಸಿ ನೀರು ಕಾಯಿಸಿ ಅಂಡಿಯಲ್ಲಿ ಇರ್ತಾಳೆ, ಅವರಿಗೆಲ್ಲ ಟೇಬಲ್ ಕೊಡ್ತಾಳೆ, ಬಂದವರಿಗೆಲ್ಲ ಮನೆಯಾಗಿ ಒಳ್ಳೆ ರೀತಿಯಲ್ಲಿ ನಗುತ್ತಾ ಊಟ ಬಡಿಸ್ತಾರೆ, ಎಲ್ಲರೂ ಯೋಗಕ್ಷೇಮ ಅಂತ ಹೇಳ್ತಾರೆ. ಆದರೆ ಕಟ್ಟ ಕಡೆಗೆ ತನ್ನ ಅದ್ವಿತೀಯವಾದ ಪ್ರೀತಿಯನ್ನು ತನ್ನ ಗಂಡನ ಮೇಲೆ ತೋರಿಸ್ತಾರೆ. ಬದುಕು ಕೂಡ ಹಾಗೆ ನಮಗೊಂದು ನಿರ್ದಿಷ್ಟವಾದಂತಹ ಉದ್ದೇಶ ಬೇಕು, ಧ್ಯೇಯ ಇರಬೇಕು. ಅದನ್ನು ಮಾಡಿದಾಗ ಮಾತ್ರ ನಾವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತೇನೆಂದರೆ ಇವತ್ತು ನಾವು ಅರ್ಥದಲ್ಲಿ ಬಿಡ್ತೇವೆ ಯಾವುದನ್ನು. ಈಗ ಮಾತೃ ಮಂಡಳಿ ಮಾಡಿದರೆ ಅದಕ್ಕೆ ಸದಸ್ಯರಾದ ನಿರಂತರ ಅದರ ಒಂದು ಫಾಲೋಅಪ್ ಇರಬೇಕು, ನಿರಂತರದಲ್ಲಿ ತಮ್ಮ ತನ್ಮಯತೆ ತೊಡಗಿಸಿಕೊಳ್ಳಬೇಕು ಇರಬೇಕು. ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ passes to the hottest fire before it can be so strong. Similarly, the furnace of difficulties can alone repulse individual's personality. ಎಷ್ಟು ಸುಂದರವಾದ ವಾಕ್ಯ. ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ passes to the hottest fire before it can be so strong. Similarly, the furnace of difficulties can alone repulse individual's personality. ಇಲ್ಲಿ ನಿಮ್ಮ ಸೈಂಟಿಸ್ಟ್ ಕೂತಿದ್ದಾರೆ, ಸುಮ್ಮನೆ ಸೈಂಟಿಸ್ಟ್ ಹಾಕೋದಿಲ್ಲ. ಆ ಕಷ್ಟದ ಕುಲುಮೆಯ ಮುಂದೆ, ಆ ಎಫರ್ಟ್ಸ್ನ ಕುಲುಮೆಯ ಮುಂದೆ ಹೊರಗೆ ಬಂದಿದ್ದಾರೆ, ಪಾಸ್ ಆಗಿ ಹೊರಗೆ ಬಂದಿದ್ದಾರೆ. ಯಾವುದೇ ಒಂದು ಸಕ್ಸಸ್ ಆಗಬೇಕಾದ್ರೆ ನಾವು ಅದರಲ್ಲಿ ಪೂರ್ಣತೆಯಲ್ಲಿ ತೊಡಗಿಸ್ಕೊಳ್ಬೇಕು. ಒಂದು ಒಳ್ಳೆಯ ಅಡುಗೆ ಮಾಡಬೇಕಾದ್ರೆ ತಾಯಂದರು ಅಲ್ಲಿ ಸರಿಯಾಗಿ ಮಸಾಲೆ ಹರಿದಿರಬೇಕು, ಆ ಬೇಯುವಾಗ ಚೆನ್ನಾಗಿ ನೋಡ್ತಾ ಇರಬೇಕು. ಇಲ್ಲಿಯಾದರೂ ನನ್ನ ಜ್ಯೋತಿಷ್ಯ ಹೇಗುಂಟು ಇವತ್ತು ಮೇಷರಾಶಿಯಿಂದ ನೋಡ್ಕೊಂಡು ಇಲ್ಲಿ ಬೇಯಲಿಕ್ಕೆ ಇಟ್ಟರೆ ಅದೆಲ್ಲ ಅಡಿ ಇಳಿತದೆ, ಗಂಜಿ ಬೆಂದು ಪಾಯಸ ಆಗ್ತದೆ. ಅಂದರೆ ಆ ತೊಡಗಿಸ್ಕೊಳ್ಳೋಕ್ಕೆ ಧ್ಯಾನಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ತಾಯಂದರು ಧ್ಯಾನ ಮಾಡೋದು ಹೇಗೆ ಗುರುಗಳೇ ಅಂತ ಹೇಳ್ತೇನೆ, ಮನಸ್ಸನ್ನು ಅದಕ್ಕೆ ಸೇರಿಸೋದಪ್ಪ ಅಂತೇಳಿ. ಯಾವುದೇ ಒಂದು ಧ್ಯಾನ ಅಂದರೆ ನಾವು ಭಗವಂತನ ಧ್ಯಾನ ಮಾಡ್ತೇವೆ, ಒಂದು ಮೂರ್ತಿ ಧ್ಯಾನ ಮಾಡ್ತೇವೆ, ಅಥವಾ ನಮ್ಮಲ್ಲಿರುವಂಥ ಪರಮಾನಂದ, ಬ್ರಹ್ಮಾನಂದ. ಬ್ರಹ್ಮ ಅಂದರೆ ನಿಮ್ಮ ಆತ್ಮ, ನೀವು ಬೇರೆ ಎಲ್ಲಿ ಹೊರಗೆ ಕೂತ್ಕೊಳ್ತಿಲ್ಲ. ನಿಮ್ಮ ಜೀವಾತ್ಮ ಇದೆಯಲ್ಲ, ಜೀವಾತ್ಮವನ್ನು ಎತ್ತರೆತ್ತರಕ್ಕೆ ಕೊಂಡೋಗಿ ಆ ಪರಮೇಶ್ವರನಿಗೆ ಟಚ್ ಮಾಡೋದು. ಯೋಗ ಅಂದ್ರೆ ಅದೇ ಅಲ್ವಾ, ಯುನೈಟಿಂಗ್ ಬ್ರಿಡ್ಜ್ ಆಫ್ ಆತ್ಮ ಅಂಡ್ ಪರಮಾತ್ಮ ಇಸ್ ಕಾಲ್ಡ್ ಆಸ್ ಯೋಗ. ಯುನೈಟಿಂಗ್ ಬ್ರಿಡ್ಜ್, ಆತ್ಮ ಮತ್ತೆ ಪರಮಾತ್ಮವನ್ನು ಒಟ್ಟು ಸೇರಿಸಿದ ಯೋಗ. ಆದರೆ ಈಗ ನಾವೆಲ್ಲ ನಮ್ಮ ಪತಂಜಲಿ ಯೋಗದಲ್ಲಿ ಬಂದೆಲ್ಲ ತಲೆ ಕೆಳಗೆ ಮಾಡೋದು, ಕಾಲು ಮೇಲೆ ಮಾಡೋದು, ಕೈ ಕಾಲು ಅಲ್ಲಾಡಿಸೋದು. ಎಲ್ಲರೂ ಹೇಳ್ತೀವಿ ಯೋಗ ಮಾಡ್ತೀರಮ್ಮ, ಹೌದು ಯೋಗ ಮಾಡ್ತಾರಪ್ಪ, ಸ್ವಾಮಿ ಮಾಡ್ತೇನೆ. ತಲೆ ಕೆಳಗೆ ಮಾಡೋದು, ಕಾಲು ಮೇಲೆ ಮಾಡೋದು, ಕೈ ಕಾಲು ಅಲ್ಲಾಡಿಸೋದು. ಈ ಥರ ಕಾಲ್ಡ್ ಫಿಸಿಕಲ್ ಎಕ್ಸಸೈಸ್. ಇದೆಲ್ಲ ನಮ್ಮ ಭೌತಿಕವಾದ ಒಂದು ಶಾರೀರಿಕ ಕ್ರಿಯೆ ಅಂತ ಹೇಳ್ಬೋದು. ಆಗಿರುವಾಗ ನಾವು ನಿರಂತರ ಯೋಗ ಮಾಡಬೇಕು. ಅಟ್ಲೀಸ್ಟ್ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರರು ಇರ್ಬೋದು ಅಥವಾ ತಾಯಂದಿರಿರ್ಬೋದು, ನೀವು 1 ಗಂಟೆ ಕೂತ್ಕೊಂಡು ಅಭ್ಯಾಸ ಮಾಡಬೇಕು, ಮಾತಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸು ನಿರಾಳ ಆಗ್ತದೆ. ಯಾರಲ್ಲಿ ದೇಶ ಇಲ್ಲ, ಮತ್ಸರ ಇಲ್ಲ, ತಪ್ಪನ್ನು ಹುಡುಕುವಂತಹ ಒಂದು ವಿಚಾರಗಳು ಬರುವುದಿಲ್ಲ. ಧ್ಯಾನ ಮಾಡುತ್ತಾ 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 ಒಂದು ದಿವಸ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ, 20 ನಿಮಿಷ ಮಾಡಿ, 25 ನಿಮಿಷ ಮಾಡಿ, 5 ನಿಮಿಷ ಜಾಸ್ತಿ ಮಾಡ್ಕೊಂಡು ಹೋಗಿ 1 ಗಂಟೆ ಮಾಡಿ. ಸ್ವಾಮಿಗಳೇ ಸಮಯ ಇಲ್ಲಿ ಉಂಟು, ನಿಮ್ಮ ಮೊಬೈಲ್ ಜಾಸ್ತಿ ಸ್ವಲ್ಪ ಕಮ್ಮಿ ಮಾಡಿ, ಅಥವಾ ವಿನಾಕಾರಣ ಮತ್ತೊಬ್ಬರ ಮನೆಯ ಸುದ್ದಿ ಮಾತಾಡೋದು ಕಮ್ಮಿ ಮಾಡಿ. ನಮ್ಮ ಬದುಕೆ ಆಗಾದ್ರೆ ನಮ್ಮ ಮನೆಯ ಸುದ್ದಿ ಮಾತಾಡೋದಿಲ್ಲ, ನಮ್ಮ ಪರ್ಸನಾಲಿಟಿ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ, ಮತ್ತೊಬ್ಬರ ವಿಚಾರದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ತೇವೆ. ಈ ಧ್ಯಾನವನ್ನ ನಮ್ಮ ಇಲ್ಲಿ ಸೈಂಟಿಸ್ಟ್ ಇದ್ದಾರೆ, ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಆಧ್ಯಾತ್ಮಿಕತೆ ಮತ್ತೆ ವಿಜ್ಞಾನ. ಏನೆಂದ್ರೆ ಇವತ್ತು ನೀವೆಲ್ಲ ವಿಜ್ಞಾನ
ವಿಜ್ಞಾನದ ಹಿಂದೆ ಓಡಾಡ್ತೀರಿ, ನಾಗಾಲೋಟದ ಓಡಾಡ್ತೀರಿ. ವಿಜ್ಞಾನದ ಸ್ಕಿಲ್ ಬೇಕು, ಲ್ಯಾಂಗ್ವೇಜ್ ಬೇಕು, ಇಂಗ್ಲಿಷ್ ಬೇಕು, ಅದರ ಸ್ಕಿಲ್ ಬೇಕು, ಅದರ ಮೆಷಿನರಿ ತಂತ್ರಜ್ಞಾನ ಬೇಕು. ಆದರೆ ನೀವು ಅರ್ಧ ಬಟ್ಟೆ ಹಾಕೋದು ಅಥವಾ ಅರ್ಧಂಬರ್ಧ ಇಂಗ್ಲಿಷ್ ಮಾತಾಡೋದು ಇದೆಲ್ಲ ಅಷ್ಟೊಂದು ಅನಿವಾರ್ಯತೆ ಇಲ್ಲ ಅಂತ ಕಾಣ್ತದೆ. ನಮಗೆ ನಮ್ಮ ಬದುಕಿಗೆ ಅನಿವಾರ್ಯತೆ ಇದೆ. ಈ ಭಾಷಾ ಲ್ಯಾಂಗ್ವೇಜಿನ ಅಗತ್ಯತೆ ಏನು? ಎಲ್ಲಿ ಭಾಷೆ ಬರುವುದಿಲ್ವಾ ಅಲ್ಲಿ ನಾವು ಉಪಯೋಗ ಮಾಡಬೇಕಲ್ವಾ? ಅದು ಈಗ ನಮಗೆ ಒಂದು ಫ್ಯಾಷನ್ ಆಗಿದೆ. ಗುರುಗಳೇ ನಮಗೆ ಇಂಗ್ಲಿಷ್ ಮಾತಾಡಬೇಕು, ತಪ್ಪಲ್ಲ. ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಡಲಿವಷ್ಟು ನೀವು ಕಲಿಯಿರಿ, ಇಲ್ಲದಿದ್ರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತಂತೇಳಿ. ಅಥವಾ ಕಲಿಯದಿದ್ದರೂ ನನಗೆ ಭಾಷೆ ಬರುವುದಿಲ್ಲ ಅಥವಾ ಮಗುವಿಗೆ ಭಜನೆ ಕಲಿಸಲಿಕ್ಕೆ ನನಗೆ ರಾಗ ಗೊತ್ತಿಲ್ಲ, ಭಜನೆ ಗೊತ್ತಿಲ್ಲ ಅಂತೇಳಿ ನಾನು ಒಂದು ಮಾತು ಹೇಳ್ತೇನೆ ಯಾವಾಗಲೂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ್ ಜೈ ರಾಮ್ ಜೈ ಜೈ ಇಷ್ಟು ಹೇಳಿ ಒಂದು ಕಾಲು ಗಂಟೆ ಅಥವಾ 10 ನಿಮಿಷ ಮಗುವಿನ ಹತ್ರ ಹೇಳಿಸಿ ಅಥವಾ ಬಲಿಸಿ. ಆಗ ಮಗುವಿನ ಮೈಂಡ್ನಲ್ಲಿ ಜಾಗೃತಾ ಸ್ಥಿತಿ ಬರ್ತಂತೆ. ಹಾಗಿರುವಾಗ ನಾವು ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಗುರುಗಳಂತೆ? ಈ ಪ್ರಶ್ನೋತ್ತರ ಎಲ್ಲ ಕೇಳಿದ್ರೆ ನೀವು ಅಂತ ಹೇಳ್ತೀರಿ. ಈಗ ಪ್ರಶ್ನೋತ್ತರ ಒಟ್ಟು ಏನಾದರೂ ಕೇಳಿದ್ರೆ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅನೇಕ ಕಡೆಯಲ್ಲಿ ಬರ್ತದೆ. ಧ್ಯಾನ ಮಾಡುವುದರಿಂದ ನಿಮ್ಮ ಬ್ರೈನ್ನಲ್ಲಿ ಅಂಟಿದಂಥ ಟೆಸ್ಟ್ ಉಂಟಲ್ಲ ಅದು ರಿಲೀಸ್ ಆಗ್ತದೆ, ಬರ್ನ್ ಆಗಿಬಿಡ್ತದೆ. ಧ್ಯಾನ ಒಂದು ಬೆಂಕಿ. ಈಗ ಬೆಂಕಿಗೆ ನೀವು ಜಾಸ್ತಿ ಕುದಿದಾಗ ಏನಾಗ್ತದೆ? ಉರಿಲಿಕ್ಕೆ ಶುರು ಆಗ್ತದೆ, ಪ್ರಜ್ವಲಿಸಲಿಕ್ಕೆ ಶುರು ಆಗ್ತದೆ. ಪ್ರಜ್ವಲಿಸಿದಾಗ ಎಲ್ಲ ಗಟ್ಟಿಗೆ ಅನ್ನೋದು ಬರ್ನ್ ಮಾಡ್ತದೆ. ನಿಮ್ಮ ಬ್ರೈನ್ನಲ್ಲಿ ಅಂಟಿದಂಥ ಪಾಪ ಪ್ರಜ್ಞೆಗಳು, ನಾನು ಇಂಥ ತಪ್ಪು ಮಾಡಿದ್ದೇನೆ, ಅಂಥ ತಪ್ಪು ಮಾಡಿದ್ದೇನೆ, ನಾನು ಪಾಪಿಷ್ಟ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ ಎಂಬುದು ಧ್ಯಾನವೆಂಬ ಬೆಂಕಿ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಏನೇ ತಪ್ಪು ಮಾಡು, ಏನೇ ಮಾಡು, ಆ ಧ್ಯಾನವೆಂಬ ಬೆಂಕಿಯ ಒಳಗೆ ಮುಳುಗಿ ಹೊರಗೆ ಬಂದಾಗ ನಿಮ್ಮನ್ನು ಅಪ್ರತಿಮವಾದ ಬೊಮ್ಮೆಯಾಗಿ ಮಾಡ್ತದೆ. ಧ್ಯಾನ ಮಾಡುತ್ತಾ 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 ಹೋದಾಗ ಸಮುದ್ರದಲ್ಲಿ ಹೈ ಟೈಡ್ ಲೋ ಟೈಡ್ ಬರ್ತದೆ. ಅಬ್ಬರದ ಅಲೆಗಳು, ಕಡಿಮೆ ಅಲೆಗಳು. ಈ ಬ್ರೈನ್ ಕೂಡ ಹಾಗೆ. ನಿಮಗೆ ಸಿಟ್ಟು ಬಂದಾಗ ನೀವು ಗಂಡ ಹೆಂಡತಿ ಏನಾದರೂ ಸ್ವಲ್ಪ ಸಿಟ್ಟು ಬಂದಾಗ ಗಂಡ ಎರಡು ಬೈದ್ರಿ, ನೀವು ಬೈದ್ರಿ. ಪ್ರಾಯಶಃ ಇಲ್ಲಿ ನಮ್ಮ ಮುರಳಿಯವರ ಈ ಶಾಲೆಗೆ ಬಂದಾಗ ನೀವು ಖಂಡಿತ ಬೈಯೋದಿಲ್ಲ ಅಂತ ತಿಳಿಸ್ಕೊಡ್ತೇನೆ. ಗಂಡ ಏನು ಹೇಳಿದ್ರು ಸಹಿಸಿಕೊಳ್ಬೇಕು ಅಂತ ಹೇಳಿ. ಅಂದರೆ ಗಂಡ ಹೆಂಡತಿ ಒಂದೇ ಶರೀರದ 2 ಭಾಗ ಅಂತ ಹೇಳ್ಬೋದು. ಅದಕ್ಕೆಲ್ಲ ಅರ್ಧನಾರೀಶ್ವರ ಶಿವನಿಗೆ ಹೇಳಿದ್ರು. ನೀವು ಧ್ಯಾನ ಮಾಡುತ್ತಾ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಪರಿವರ್ತನೆಗಳಾಗ್ತದೆ ಅಂದರೆ, ಇಲ್ಲಿ ನಮ್ಮ ಸೈಂಟಿಸ್ಟ್ ಅವ್ರು ಇರುವಾಗಲೇ ನಾನು ಅದನ್ನ ನಿಮಗೆ ರಿಯಲೈಸೇಷನ್ ಮಾಡ್ತಾ ಇದ್ದೇನೆ. ಮನಸ್ಸಿನ ಅಪ್ಪರ್ ಸ್ಟೇಜಿಗೆ ಹೋಗ್ತದೆ, ಲೋವರ್ ಸ್ಟೇಜಿಂದ ಮೈಂಡ್ ಮೇಲ್ಮೇಲೆ ಹೋಗ್ತದೆ. ಅಂದರೆ ಈ ಲೋ ಟೈಡ್ ಹೈ ಟೈಡ್ ಇರುವಾಗ ಹಿಂಗೆ ಆಗ್ತದೆ. ಬ್ರೈನ್ನ ವೈಬ್ರೇಷನ್ಸ್, ವೇವ್ಸ್, ಫ್ರೀಕ್ವೆನ್ಸೀಸ್ ಹಿಂಗೆ ಆಗ್ತದೆ. ನೀವು ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ಅದರ ಫ್ರೀಕ್ವೆನ್ಸಿನ ವೈಬ್ರೇಷನ್ ಕಡಿಮೆ. ಅದನ್ನು ಅಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಅಂತ ಹೇಳಿದೆ. ನಿಮ್ಮ ಬ್ರೈನ್ ವೈಬ್ರೇಷನ್ ಅಲ್ಫಾದಿಂದ ಬೀಟಾಕ್ಕೆ ಹೋಯ್ತು 12 ನಿಮಿಷಕ್ಕೆ ಒಂದ್ಸಲ, ಬೀಟಾದಿಂದ ತೀಟಾಕ್ಕೆ ಹೋಯ್ತು, ತೀಟಾದಿಂದ ಡೆಲ್ಟಾಕ್ಕೆ ಹೋಯ್ತು, ಡೆಲ್ಟಾಗಿಂದ ಗಾಮಾ ಸ್ಟೇಜಿಗೆ ಹೋಯ್ತು. 12, 24, 36, 48, 60 ನಿಮಿಷ ಆಗ ಅದು 12 ನಿಮಿಷಕ್ಕೆ ಒಂದ್ಸಲ ಈ ಲೋಲಕದಾಗೆ ತನ್ನ ಅವಸ್ಥೆಯನ್ನು ಬದಲಿಸಿಕೊಡ್ತದೆ ಅಂತ ನಮ್ಮ ಸ್ಪಿರಿಚುವಲ್ ಸೈಂಟಿಸ್ಟ್ ಹೇಳ್ತಾರೆ. ಬ್ರೈನಿನ ವೈಬ್ರೇಷನ್ಸ್ ಫ್ರೀಕ್ವೆನ್ಸೀಸ್ ಅದು 12 ನಿಮಿಷಕ್ಕೊಂದು ಬದಲಾಯಿಸುತ್ತೆ. ನೀವು ಸುಮ್ಮನೆ ಕೂತ್ಕೊಳ್ಬೇಕು. ಈಗ ಮಕ್ಕಳು ಇಲ್ಲಿ ಬಂದರು, ಯಜಮಾನರು ಇಲ್ಲಿ ಬಂದರು, ಈಗ ಅಲ್ಲಿ ಪದಾರ್ಥ ಅದನ್ನೆಲ್ಲ ಬಿಟ್ಟು 1 ಗಂಟೆ ನೀವು 5 ಗಂಟೆಗೆ ಎದ್ದು 6 ಗಂಟೆ ಅಥವಾ 6 ಗಂಟೆಗೆ ಎದ್ದು 7 ಗಂಟೆ ಯಾವುದಾದ್ರೂ ಒಂದು ಸಂದರ್ಭವನ್ನು ಕೊಟ್ಟು ನೀವು ಸುಮ್ಮನೆ ಧ್ಯಾನ ಕೂತಾಗ ಅಲ್ಲಿ ನಿಮ್ಮಲ್ಲಿ ಒದಗಿದಂಥ ಈ ಸ್ಪೈನಲ್ ಕೋಡ್ನಲ್ಲಿ ನಮ್ಮ ಶಕ್ತಿ ಎಲ್ಲ ಕೆಳಗೆ ಹೋಗ್ತದೆ. ಕರೆಂಟ್ ಬಾಕ್ಸ್ ಅಂತ ಇರ್ತದೆ. ಅದು ಪಾದರಸ ಥರ್ಮಾಮೀಟರ್ನಲ್ಲಿ ಹೇಗೆ ಪಾದರಸ ಮೇಲೆ ಹೋಯ್ತು ನೋಡಿ, ಅದೇ ಥರ ಹೋಗಿ ಇಲ್ಲಿ ಬೆಳಕಾಗಿ ನಿಮಗೆ ಅದ್ಭುತವಾದ ಬೆಳಕಿನ ರೂಪದಲ್ಲಿ, ಸೂರ್ಯನ ರೂಪದಲ್ಲಿ ಕಾಣಿಸಲಿಕ್ಕೆ ಶುರು ಆಗ್ತದೆ. ಈ ಆನಂದವನ್ನು ಬ್ರಹ್ಮಾನಂದ ಅಂತ ಹೇಳಿದೆ. ನಿರಂತರವಾಗಿ ಇದಕ್ಕೆ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಬೇಕು. ಸ್ವಲ್ಪ ದಿವಸ ಇದನ್ನು ಮಾಡುತ್ತಾ 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 ಹೋದಾಗ ನಿಮ್ಮ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ. ನಾಳೆ ನಿಮಗೆ ಏನಾಗಬೇಕು, ನಾಡಿದ್ದು ಏನಾಗಬೇಕು, ಈ ಸಿದ್ಧಿಗಳೆಲ್ಲ ಮರದಲ್ಲಿ, ಅಂಗಡಿಯಲ್ಲಿ ಇರುವುದಲ್ಲ, ಎಲ್ಲ ಲೋಕದಲ್ಲಿ ಇಲ್ಲಿರುವುದಲ್ಲ, ನಿಮ್ಮ ಈ ಬ್ರೈನ್ ಉಂಟಲ್ವಾ, ಈ ನಿಮ್ಮ ಆಕಾಶ ತತ್ವದಲ್ಲಿ ಇದೆ. ಬ್ರಹ್ಮಾಂಡವನ್ನು ಆಳತಕ್ಕಂಥ ಎಲ್ಲ ಶಕ್ತಿ ಒಬ್ಬ ಮನುಷ್ಯನಲ್ಲಿದೆ. ಆದರೆ ಅದನ್ನು ಚಾರ್ಜ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ನಾವು ಸೋತಿದ್ದೇವೆ. ಒಂದಷ್ಟು ಕೊರಗು ದಿನ ಯಾರೋ ಒಂದು ಗಂಡ ಸ್ವಲ್ಪ ಜೋರು ಮಾಡಿದ್ರು